ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕಂಡು ಕೇಳರಿಯದ ಮಹಾ ದುರಂತವೇ ನಡೆದು ಹೋಗಿಬಿಟ್ಟಿದೆ. ಭಯಾನಕ ದೃಶ್ಯಗಳು ಈಗ ಬೆಚ್ಚಿ ಬೀಳಿಸುವಂತಾಗಿದೆ. ಯಾಕಂತ ಹೇಳಿದ್ರೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ದೊಡ್ಡ ಅನಾಹುತ ಅಲ್ಲಿ ಆಗುತ್ತೆ ಅಂತೇಳಿ. ಮೊನ್ನೆ ನೋಡಿದ್ರೆ ಬೆಂಕಿ ದುರಂತ, ಈಗ ನೋಡಿದ್ರೆ ಕಾಲ್ ತುಳಿತ ಸಂಭವಿಸಿದೆ ಮಹಾ ಕುಂಭಮೇಳದಲ್ಲಿ. 15 ಭಕ್ತರು ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಗಳಲ್ಲಿ ಗಾಯಾಳುಗಳ ರಾಶಿನೇ ಕಾಣಿಸ್ತಾ ಇದೆ ನಮಗೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳಿದ್ದಾವೆ. ಮೌನಿ ಅಮಾವಾಸ್ಯೆ ಇವತ್ತು ಪುಣ್ಯ ಸ್ನಾನ ಮಾಡಬೇಕು ಅಂತ ಕೋಟ್ಯಾನುಕೋಟಿ ಭಕ್ತರು ಆಗಮಿಸಿದರು. ತ್ರಿವೇಣಿ ಸಂಗಮದತ್ತ ಹರಿದು ಬರ್ತಾ ಇದ್ದಾರೆ ಭಕ್ತಾದಿಗಳು. 10 ಕೋಟಿ ಜನ ಇವತ್ತು ಬರುವಂತಹ ನಿರೀಕ್ಷೆ. ಪರಿಸ್ಥಿತಿ ನಿಯಂತ್ರಣ ಮಾಡೋಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಭಾರಿ ಕಾಲ್ ತುಳಿತ ಆಗಿದೆ ಅಲ್ಲಿ. ಉಸಿರಾಟದ ಒಂದು ಸಮಸ್ಯೆ ಆಗಿ ಬಹಳಷ್ಟು ಜನ ಗಾಯಗೊಂಡಿದ್ದಾರೆ. ಅಂದರೆ ಉಸಿರಾಡೋಕ್ಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಕೆಲವು ಕಡೆಗಳಲ್ಲಿ, ಘಾಟ್ಗಳಲ್ಲಿ. ಅದರಲ್ಲೂ ಈ ಸಂಗಮ್ ಘಾಟ್ ಏನಿದೆ ಅಲ್ಲಿ ಜಾಸ್ತಿ ಅನಾಹುತಗಳಾಗಿದೆ ಅಂತೆ. ಏಕಾಏಕಿ ಒಂದೇ ಸಾರಿಗೆ ಕೋಟಿ ಕೋಟಿ ಭಕ್ತರು ಜಮಾಯಿಸಿದ್ರು. ನೂಕುನುಗ್ಗಲು ಉಂಟಾಯಿತು. ತಳ್ಳಾಟ, ನೂಕಾಟ, ಘರ್ಷಣೆ, ಗಲಾಟೆಗಳು, ಜೊತೆಗೆ ಅಲ್ಲಿ ಒಬ್ರಿಗೊಬ್ಬರು ಬೈಗುಳುಗಳು, ಇದೆಲ್ಲ ಶುರುವಾಗಿ ಒಂದೇ ಕಡೆಗೆ ಈ ಸಂಗಮ ಘಾಟ್ ಏನಿದೆ ಅಲ್ಲಿ ಈ ಗಂಗಾ ಸ್ನಾನ ಅಂತಿದೆ ಅಲ್ಲಿ ಜಾಸ್ತಿ. ಅಲ್ಲೇ ಭಕ್ತಾದಿಗಳು ನಾವು ಅಲ್ಲೇ ಸ್ನಾನ ಮಾಡಬೇಕು, ಪುಣ್ಯ ಬರುತ್ತೆ ಅಂಥೇಳಿ ಆ ಕಡೆ ನುಗ್ಗಿಬಿಟ್ರು. ಬ್ಯಾರಿಕೇಡ್ ಎಲ್ಲ ಒದ್ದು ತಳ್ಳಿ ತಡೆಗೋಡೆ ಅದ್ಯಾವುದು ಕೂಡ ಉಳಿಲಿಲ್ಲ. ತಡೆಗೋಡೆ ನಿರ್ಮಾಣ ಮಾಡಿದ್ರು ಅಲ್ಲಿ. ಕಂಟ್ರೋಲ್ ಮಾಡೋಕ್ಕೆ ಪೊಲೀಸರಿಗೂ ಕೂಡ ಆಗಲಿಲ್ಲ. ನೋಡಿ, ದೃಶ್ಯಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ ಭಯಾನಕತೆ ಹೇಗಿದೆ ಅಂತೇಳಿ. ನೋಡಿ, ಗಾಯಾಳುಗಳನ್ನು, ಮೃತದೇಹಗಳನ್ನು ಸಿಬ್ಬಂದಿಗಳು ಶಿಫ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಆ ದುರಂತ ಆಗಿದ್ದಕ್ಕೆ ಈ ರೀತಿಯಾದಂತಹ ಕೆಲವೊಂದಿಷ್ಟು ಬೆಚ್ಚಿ ಬೀಳಿಸುವಂಥ ದೃಶ್ಯಗಳು ನಮಗೆ ಸಿಗ್ತಾ ಇದೆ. 45 ಘಾಟ್ಗಳಿದ್ದಾವೆ. ಅಂದರೆ 45 ಘಾಟ್ಗಳು ಪ್ರತಿಯೊಂದಕ್ಕೂ ಪ್ರತ್ಯೇಕವಾದಂಥ ಲೇನ್ಗಳ ವ್ಯವಸ್ಥೆ ಮಾಡಿದ್ರು. ಆದರೂ ಕೂಡ ಆ ಲೇನ್ಗಳನ್ನು ಮೀರಿ ಜನ ಬಂದಿದ್ದರು. ಕೆಲವೊಬ್ಬರು ನೆಗೆದು ಹೋಗ್ತಾ ಇದ್ದರು, ಕೆಲವೊಬ್ಬರು ಓಡೋಡು ಹೋಗ್ತಾ ಇದ್ದರು, ಎಷ್ಟೋ ಜನ ತಮ್ಮವ್ರ ಕೈ ಹಿಡ್ಕೊಂಡು ಹೋಗ್ತಾ ಇದ್ದರು, ಕುಟುಂಬ ಸಮೇತರಾಗಿ ಬಂದಿದ್ದರು, ಕೆಲವೊಬ್ಬರು ಒಬ್ಬರೇ ಬಂದಿದ್ದರು. ಆ್ಯಂಬುಲೆನ್ಸ್ಗಳು ನೋಡ್ತಾ ಇದ್ದೀವಿ ನಾವು. ಹೋಗಲಿಕ್ಕೆ ದಾರಿ ಮಾಡಿ ಕೊಡ್ತಾ ಇರಲಿಲ್ಲ ಭಕ್ತರು. ಅಂಥ ಕಿಕ್ಕಿರಿದು ಜನಸಾಗರವೇ ನೆರೆದಿತ್ತಲ್ಲಿ. ಈಗೇನೋ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೇನ್ ಈ ದುರಂತ ಆಗಿರುವಂಥ ಪ್ರದೇಶದಲ್ಲಿ ಆ್ಯಂಬುಲೆನ್ಸ್ಗಳು ಹೋಗೋಕ್ಕೆ ಪರದಾಡಿದವು. ಆರಂಭದಲ್ಲಿ ಎಷ್ಟೋ ಸಿಬ್ಬಂದಿಗಳು ಅಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟು ಅವರ ಎದೆ ಮೇಲೆ ಕೆಲವೊಂದಿಷ್ಟು ಚಿಕಿತ್ಸೆಗಳನ್ನು ಕೊಡೋ ಮೂಲಕ ಉಸಿರಾಟದ ಸಮಸ್ಯೆಯಿಂದ ಯಾರೋ ಅಲ್ಲಿ ಕಂಗಾಲಾಗಿ ಹೋಗಿದ್ರು, ಸಿಕ್ಕಾಕೊಂಡಿದ್ರು, ಅಂಥವ್ರ ನೆರವಿಗೆ ಧಾವಿಸ್ತಾ ಇದ್ರು. ಎಷ್ಟೋ ಜನ ತಮ್ಮವ್ರನ್ನ ಕಳೆದುಕೊಂಡು ಕಂಗಾಲಾಗಿಬಿಟ್ಟಿದ್ರು, ಕಣ್ಣೀರಿಡ್ತಾ ಇದ್ರು, ಗೋಳಾಡ್ತಿದ್ರು. ಆರುಚಾಟ, ಕಿರುಚಾಟ, ಕಣ್ಣೀರು ಎಲ್ಲ ಕೂಡ ಅಲ್ಲಿ ಕಾಣಿಸ್ತಾ ಇತ್ತು. ಒಂದೊಂದು ದೃಶ್ಯಗಳು ಕೂಡ ಅಲ್ಲಿನ ಕರಾಳತೆಯನ್ನು, ಇವತ್ತಿನ ಕಾಲ್ ತುಳಿತವನ್ನು ಬಿಚ್ಚಿಡ್ತಾ ಇದೆ. ಇದು ಮಧ್ಯರಾತ್ರಿ 1 ಗಂಟೆ 2 ಗಂಟೆ ಒಳಗಡೆ ಆಗಿರುವಂಥ ಒಂದು ದುರ್ಘಟನೆ. ಇದು ಧಾರ್ಮಿಕ ಐತಿಹಾಸಿಕವಾದಂಥ ಕುಂಭಮೇಳ ಏನು ನಡೀತಾ ಇದೆ. ಇವತ್ತು ಮೌನಿ ಅಮಾವಾಸ್ಯೆ, ಶಾಹಿ ಸ್ನಾನ. 10 ಕೋಟಿ ಜನ ಇವತ್ತು ಒಂದೇ ದಿನದಲ್ಲಿ. ಅದರಲ್ಲೂ ಕರ್ನಾಟಕದಿಂದಲೂ ಕೂಡ ಹೋದಂಥವರು ಜಾಸ್ತಿ ಜನ ಇದ್ದಾರೆ ಇವತ್ತಿನ ಸ್ನಾನಕ್ಕೆ. ಅವರೆಲ್ಲರೂ ಕೂಡ ಸದ್ಯಕ್ಕೆ ಸೇಫ್ ಆಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ನಮಗೆ. ಬಟ್ ಈಗ ಗಾಯಗೊಂಡವರ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ. ಬೆಡ್ಗಳು ಕಂಪ್ಲೀಟ್ ರಶ್ ಆಗಿಬಿಟ್ಟಿದ್ದಾವೆ. ಅಂದರೆ ಅಲ್ಲಿ ಬೆಡ್ಗಳು ಫುಲ್ ಆಗಿದ್ದಾವೆ. ಆಸ್ಪತ್ರೆಗಳಲ್ಲಿ ಜಾಗ ಸಾಕಾಗ್ತಾ ಇಲ್ಲ. ಅಲ್ಲಿನ ಸಿಬ್ಬಂದಿ ಕೊರತೆ ಕಾಣಿಸ್ತಾ ಇದೆ. ಸರಿಯಾದಂಥ ಮಾರ್ಗದ ವ್ಯವಸ್ಥೆ ಮಾಡಿರಲಿಲ್ಲ. ನೋಡಿ, ಈ ಪ್ರದೇಶ ನೋಡ್ತಾ ಇದ್ದೀವಲ್ಲ, ಬಲಗಡೆ ಇರುವಂಥ ಆ ದೃಶ್ಯಗಳು ನೋಡಿದರೆ ಇದೇ ಪ್ರದೇಶದಲ್ಲಿ ಜಾಸ್ತಿ ಕಾಲ್ ತುಳಿತ ಆಗಿರೋದು. ನೋಡಿ, ಪ್ರತ್ಯೇಕ ಲೇನ್ಗಳನ್ನು ಮಾಡಿದ್ದಾರೆ ಅಲ್ಲಿ. ನೋಡಿ, ಒಂದು ಗಂಗಾ ಘಾಟ್ ಅಂತ ಮಾಡಿದ್ದಾರೆ ಅಲ್ಲಿ. ಎಲ್ಲರೂ ಅಲ್ಲಿ ಬರುವಂಥವ್ರು ಜಾಸ್ತಿ, ಸಂಖ್ಯೆನೇ ಜಾಸ್ತಿ. ಗಂಗಾ ಸ್ನಾನದಲ್ಲಿ ನಾನು ಸ್ನಾನ ಮಾಡಿದರೆ ಪುಣ್ಯ ಬರುತ್ತೆ ಅಂಥೇಳಿ. ಇನ್ನುಳಿದಂತೆ ಯಮುನಾ, ಸರಸ್ವತಿ ಈ ರೀತಿ ಘಾಟ್ಗಳನ್ನು ಮಾಡಿರೋದ್ರಿಂದಾಗಿ ಅಲ್ಲಿ ಸಂಗಮ ಘಾಟ್ ಏನಿದೆ, ಆ ಸಂಗಮ
ಸ್ನಾನ ಏನಿದೆ ಸನ್ನಿಧಿ ಏನಿದೆ ಅಲ್ಲಿ ಬರುವಂಥವ್ರ ಸಂಖ್ಯೆ ಜಾಸ್ತಿಯಾಗಿ ಒಂದೇ ಸಾರಿ ನುಗ್ಗಿಬಿಟ್ರು. ಹಾಗಾಗಿ ಈ ಘೋರ ದುರಂತ ನಡೆದು ಹೋಗಿಬಿಟ್ಟಿದೆ. ಆಸ್ಪತ್ರೆಗಳಿಗೆ ಸಾಗಿಸಲಾಗ್ತಾ ಇದೆ ಈಗ ಗಾಯಾಳುಗಳನ್ನು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಗಾಯಗೊಂಡಿದ್ದಾರೆ. ಈಗಾಗಲೇ ಅಲ್ಲಿ ಅಧಿಕಾರಿಗಳು ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಸ್ಥಳದಲ್ಲಿ ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇದೆ. ಆದರೂ ಕೂಡ ಸಾಕಾಗ್ತಾ ಇಲ್ಲ ಇದು ಸದ್ಯದ ಮಟ್ಟಿಗೆ ನಮಗೆ. ಅಂದರೆ ಅಲ್ಲಿನ ದೃಶ್ಯಗಳು ನೋಡ್ತಾ ಇದ್ದರೆ ಇನ್ನೂ ಹೆಚ್ಚಿನ ಭದ್ರತೆ ಬೇಕಾಗಿತ್ತು ಅಂತ ಅನಿಸುತ್ತೆ. 1000 ಜನ ವೈದ್ಯರು ಇವತ್ತು ಒಂದಿನಕ್ಕೆ ಹಾಜರಾಗಿದ್ದಲ್ಲಿ ಸುಮಾರು ಒಂದು 20,000 ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಆದರೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿದ್ದರಿಂದಾಗಿ ಸಾವು ನೋವು ಹೆಚ್ಚಾಗ್ತಾ ಇದೆ. ತಮ್ಮವರನ್ನು ಕಳೆದುಕೊಂಡಂಥವ್ರು ಈಗ ಕಂಗಾಲಾಗಿದ್ದಾರೆ. ಎಷ್ಟೋ ಜನ ಕಳೆದು ಹೋಗಿಬಿಟ್ಟಿದ್ದಾರೆ, ಅಂದರೆ ಕಾಣೆಯಾಗಿಬಿಟ್ಟಿದ್ದಾರೆ ಕೆಲವೊಬ್ಬರಲ್ಲಿ. ಎಷ್ಟೋ ಜನ ವಯಸ್ಸಾದಂಥವ್ರು, ಅದರಲ್ಲಿ ಗಾಯಗೊಂಡವರಲ್ಲಿ ಮಹಿಳೆಯರೇ ಜಾಸ್ತಿ ಇದ್ದಾರಂತೆ. ಸಾವನ್ನಪ್ಪಿದವರಲ್ಲಿ ಚಿಕ್ಕ ಮಕ್ಕಳಿದ್ದರು. ಅಂದರೆ ಒಂದೇ ಸಾರಿಗೆ ಅಲ್ಲಿ ಸಿಕ್ಕಾಕೊಂಡು ಕಾಲಲ್ಲಿ ಕಚಪಚ ಅಂತ ತುಳ್ಕೊಂಡು ಹೋಗ್ಬಿಟ್ರು. ಉಸಿರಾಡೋಕ್ಕಾಗಿ ಎದೆ ಮೇಲೆ ಕಾಲಿಟ್ಕೊಂಡು ಹೋಗ್ಬಿಡ್ತಾರೆ. ನಿಮಗೆ ಅಲ್ಲಿ ಆ ಟೈಮಲ್ಲಿ ಗೊತ್ತೇ ಆಗಲ್ಲ ನಿಮಗೆ. ಕಾಲು ತುಳಿತಂದರೆ ಹಂಗಿರುತ್ತೆ. ಯಾರು ಈಗ ನೋಡಿ ಎಲ್ಲರೂ ಒಂದೇ ಸಾರಿ ನುಗ್ಗಿಬಿಟ್ರೆ ಎಲ್ಲರೂ ಆ ವೇಟನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ. ಬ್ರೀತಿಂಗ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಾಗಾಗಿನೇ ಅಲ್ಲಿ ಇಕ್ಕಟ್ಟಾಗಿ ಸಾವನ್ನಪ್ಪೋದು ಸ್ಥಳದಲ್ಲಿ. ಮಹಾಕುಂಭಮೇಳದಲ್ಲಿ ಕಾಲು ತುಳಿತದ ದುರಂತ ಏನಾಗಿದೆ? ಪ್ರಯಾಗ್ರಾಜ್ನಲ್ಲಿ ಭೀಕರತೆಯನ್ನು ಬಿಚ್ಚಿಡ್ತಾ ಇದ್ದಾವೆ ಭಕ್ತರ ಬಟ್ಟೆಗಳು. ನೋಡಿ, ಈ ಒಂದೊಂದು ದೃಶ್ಯಗಳು ಕೂಡ ಅಲ್ಲಿನ ಕರಾಳತೆಯನ್ನು, ಭಯಾನಕತೆಯನ್ನು ಬಿಚ್ಚಿಡ್ತಾ ಇದ್ದಾವೆ. ಎಂಥ ಸಾವು ನೋವು ಆಗಿಬಿಟ್ಟಿದೆ. ಚಲ್ಲಾಪಲ್ಲಿಯಾಗಿ ಬಿದ್ದಿದ್ದಾವೆ ಬಟ್ಟೆಗಳು, ಚಪ್ಪಲಿಗಳು ಒಂದೊಂದು ದಿಕ್ಕಿಗೆ ಬಿದ್ದಿದ್ದಾವೆ. ಅವರ ಬ್ಯಾಗ್ಗಳು ಬಿದ್ದಿದ್ದಾವೆ. ತಪ್ಪಿಸಿಕೊಂಡು ಹುಡುಕಾಡೋಕೆ ಸಂಬಂಧಿಕರು ಪರದಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಚೀರಾಟ, ಗೋಳಾಟ, ಅರ್ಚಾಟ, ಕಣ್ಣೀರು ಎಲ್ಲ ಕಿವಿಗೆ ಕೇಳಿಸ್ತಾ ಇದೆ. ಆ ಒಂದೊಂದು ದೃಶ್ಯಗಳು ಹೇಳ್ತಾ ಇದ್ದಾವೆ ಈ ಮಹಾಕುಂಭಮೇಳದ ಪುಣ್ಯ ಸ್ನಾನದಲ್ಲಿನ ಇವತ್ತಿನ ದುರಂತದ ಬಗ್ಗೆ ಕಥೆಗಳನ್ನು ಬಿಚ್ಚಿಡ್ತಾ ಇದ್ದಾವೆ. ಆ ದೃಶ್ಯಗಳನ್ನು ನೋಡಿದಂಥವ್ರು ಎಷ್ಟೋ ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ಭಕ್ತರು ಹೋಗ್ಬೇಕಂತ ಅಂದ್ಕೊಂಡವ್ರು, ಅಯ್ಯೋ ಇಂಥ ದುರಂತ ಆಗ್ಬಿಡ್ತಲ್ವ ಸನ್ನಿಧಿಯಲ್ಲಿ, ನಾವು ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಅಂತ ನೋಡ್ತಾ ಇದ್ದೀವಿ. ಈ ದೃಶ್ಯಗಳು ಅಲ್ಲಿನ ಭೀಕರತೆಯ ಘಟನೆಯನ್ನು ಬಿಚ್ಚಿಡ್ತಾ ಇದೆ. ನೋಡಿ, ಹುಡುಕಾಡ್ತಾ ಇದ್ದಾರೆ. ನೋಡಿ, ತಮ್ಮವ್ರು ಹುಡುಕಾಡ್ತಾ ಇದ್ದಾರೆ, ತಮ್ಮವ್ರ ಬಟ್ಟೆ ಹುಡುಕಾಡ್ತಾ ಇದ್ದಾರೆ. ಇದು ನಮ್ಮವ್ರ ಬಟ್ಟೆನ, ನಮ್ಮವ್ರು ಮಿಸ್ ಆಗಿದ್ರು, ಈ ಬಟ್ಟೆ ಹಾಕ್ಕೊಂಡಿದ್ರು, ಈ ಜಾಕೆಟ್ ಹಾಕ್ಕೊಂಡಿದ್ರು, ಈ ಚಪ್ಪಲಿ ಧರಿಸಿದ್ರು. ನೋಡಿ, ಎಲ್ಲ ರಾಶಿಗಳು ಬಿದ್ದಿದ್ದಾವೆ. ನೋಡಿ, ಅದರಲ್ಲಿ ಹುಡುಕಾಡ್ತಾ ಇದ್ದಾರೆ ಯಾರಾದರೂ ಗಾಯಗೊಂಡು ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅಂತೇಳಿ. ಬ್ಯಾಗ್ಗಳ ರಾಶಿನೇ ಬಿದ್ದು ಬಿಟ್ಟಿದೆ ಅಲ್ಲಿ. ನೋಡಿ, ಹುಡುಕಾಡ್ತಾ ಇದ್ದಾರೆ. ನೋಡಿ, ಅಲ್ಲಿನ ಸಿಬ್ಬಂದಿಗಳು ಕೂಡ ಒಳಗಡೆ ಯಾರಾದರೂ ಸಿಕ್ಕಾಕೊಂಡಿರ್ಬೋದಾ ಅಂಥೇಳಿ ಅಷ್ಟರ ಮಟ್ಟಿಗೆ ದುರಂತ ಇವತ್ತು ನಡೆದು ಹೋಗಿಬಿಟ್ಟಿದೆ. ಪ್ರಯಾಗ್ರಾಜ್ನಲ್ಲಿ ಕಾಲು ತುಳಿತದ ಆ ಒಂದು ಸಂದರ್ಭದಲ್ಲಿ ಆಗಿರುವಂಥ ಅನಾಹುತ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಗಳಿದು. ಈಗ ಅಲ್ಲಿ ಆ ಬಟ್ಟೆಗಳ ರಾಶಿ ನೋಡ್ತಾ ಇದ್ದೀವಿ ನಾವು, ಬ್ಯಾಗ್ಗಳು ನೋಡ್ತಾ ಇದ್ದೀವಿ, ಚಪ್ಪಲಿಗಳು ಎಲ್ಲ ಚೆಲ್ಲಾಪಿಲ್ಲಿ ಆಗಿಬಿಟ್ಟಿದ್ದಾವೆ. ಅಂದರೆ ಅಷ್ಟರ ಮಟ್ಟಿಗೆ ಒಬ್ಬರನ್ನೊಬ್ಬರು ನೂಕಾಡಿ ತಳ್ಳಾಡಿ ಬಟ್ಟೆ ಹರ್ಕೊಂಡು, ಯಾಕೆಂದರೆ ಒಬ್ರಿಗೊಬ್ಬರು ಅಲ್ಲಿ ಈಗ ನಾನು ಮುಂದೆ ಹೋಗ್ಬೇಕಂತ ಮುಂದೆ ಇರೋರನ್ನ ಜಗ್ಗೋದು, ಅವ್ರನ್ನ ಬಟ್ಟೆ ಎಳೆಯೋದು, ಮತ್ತು ಕಾಲು ಎಲ್ಲ ಜಾಯಿಂಟಾಗಿ ಸಿಕ್ಕಾಕೊಂಡು ಓಡಾಡೋ ಸಂದರ್ಭದಲ್ಲಿ ಚಪ್ಪಲಿ ಮಿಸ್ ಆಗಿದ್ದಾರೆ. ಎಷ್ಟೋ ಜನ ಇದೇ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ನೋಡಿ, ಎಲ್ಲ ಹುಡುಕಾಡ್ತಾ ಇದ್ದಾರೆ ಈಗ ತಮ್ಮದು ಏನಾದರೂ ಸಿಗುತ್ತಾ ಅಂಥೇಳಿ. ಬ್ಯಾಗಿಗೆಲ್ಲ ಏನು ತೊಗೊಂಬಂದಿದ್ರು ಅವೆಲ್ಲ ಮಿಸ್ ಆಗಿದ್ದಾವೆ. ಎಷ್ಟೋ ಜನ ತಮ್ಮವರನ್ನು ಮಿಸ್ ಮಾಡ್ಕೊಂಡಿದ್ದಾರೆ. ಕೆಲವೊಬ್ಬರು ಹಗ್ಗ ಕಟ್ಕೊಂಡು ಬಂದಿದ್ದಾರಂತೆ ತಮ್ಮವ್ರು ಮಿಸ್ ಆಗಬಾರ್ದು ಅಂಥೇಳಿ. ಅಂಥವ್ರು ಸದ್ಯಕ್ಕೆ ಬಚಾವಾಗಿದ್ದಾರೆ, ಒಂದು ಕಡೆ ಸೇರಿದ್ದಾರೆ ಅಂತ. ಇನ್ನೂ ಕೆಲವೊಬ್ಬರು ಇಬ್ಬಿಬ್ಬರು ಬಂದಂಥವ್ರು ಅವರು ಇನ್ನೂ ಆ ಮೈಕ್ನಲ್ಲಿ ಅನೌನ್ಸ್ ಮಾಡೋಕೆ ಹೇಳ್ತಾ ಇದ್ದಾರೆ, ನಮ್ಮ ಮಗ ಮಿಸ್ ಆಗಿದೆ, ನಮ್ಮ ಮಗು ಮಿಸ್ ಆಗಿದೆ, ನಮ್ಮ ತಂದೆ ತಾಯಿ ಮಿಸ್ ಆಗಿದ್ದಾರೆ ಅಂತೇಳಿ. डायबिटीज नहीं हो गया, हाई प्रेशर भी है। कितना 3 घंटे बाद में पुलिस आया, मेघालय से आया। हम रुका तो बाकी परिवार कहाँ गया? फोन रुके। कितने लोग तब गए थे? ओ उधर में तो
बहु आदमी 100 का ऊपर ऐसे ही हो गया, हॉस्पिटल में चला गया। क्या हुआ वहाँ? क्या नहीं हुआ वहाँ? अभी गया भगदड़ मची या क्या? 100 का ऊपर। क्या भैया क्या हुआ? भगदड़ मची आंटी वहाँ? ಇನ್ನು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಪ್ರಯಾಗ್ರಾಜ್ನಿಂದ ನಮ್ಮ ಕನ್ನಡಿಗರು ರಕ್ಷಿತ್ ಅಂತೇಳಿ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅವ್ರು ನಾನು ಮಾತಾಡ್ತೀನಿ. ರಕ್ಷಿತ್ ನಮಸ್ಕಾರ. ಸರ್ ನಮಸ್ತೆ. ರಕ್ಷಿತ್, ಮೊದಲು ನಿಮ್ಮ ಆರೋಗ್ಯದ ಬಗ್ಗೆ ಕೇಳ್ಬಿಡ್ತೀನಿ. ತಾವು ಹೇಗಿದ್ರಿ? ಸೇಫ್ ಆಗಿದ್ದೀರಲ್ವಾ? ಚೆನ್ನಾಗಿದ್ದೀವಿ, ಬಟ್ಟೆ ಎಲ್ಲ ಗಲೀಜಾಗಿದೆ ಅಷ್ಟೇ. ಓಕೆ ಓಕೆ, ಆರಾಮಾಗಿ ಎಲ್ಲ ಮುಗಿಸ್ಕೊಂಡು ಬನ್ನಿ ರಕ್ಷಿತ್. ಬಟ್ ಒಂದು ದುರಂತ ಆಗ್ಬಿಟ್ಟಿದೆ ಅಲ್ಲಿ, ತಮ್ಮ ಗಮನಕ್ಕೆ ಬಂದಿರುತ್ತೆ. ಆ ಸಂದರ್ಭದಲ್ಲಿ ನೀವು ಅಲ್ಲಿದ್ರ ರಕ್ಷಿತ್? ಹೌದು, ಇಲ್ಲಿ ತುಂಬಾ ವ್ಯವಸ್ಥಿತವಾಗುವಂತ ಸರ್ಕಾರ ವ್ಯವಸ್ಥಿತವಾಗಿ ಮಾಡಿತ್ತು. ಓಕೆ. ಆದ್ರೆ ಬೆಳಗ್ಗೆ ನಾವು 3 ಗಂಟೆಗೆ ಸ್ನಾನಕ್ಕೆ ಹೊರಟಿದ್ವಿ ಸಾಧುಗಳ ಯಾತ್ರೆ ನೋಡ್ಲಿಕ್ಕೆ. ಅವಾಗ ಅಷ್ಟು ಜನ ಇರ್ಲಿಲ್ಲ. ರಾತ್ರಿನೇ ಜನ ಬಂದು ಮಲಗ್ತಾ ಇದ್ರು. ನಾವು ರಾತ್ರಿ 11 ಗಂಟೆಗೆ ರೂಮಿಗೆ ಬಂದಾಗ ರಾತ್ರಿನೇ ಜನಗಳು ಬಂದು ಮಲಗ್ತಿದ್ರು. ಹಾಗಾಗಿ ಏನಪ್ಪಾ ಅಂತಂದ್ರೆ ಮತ್ತೆ ನಾವು ರಿಟರ್ನ್ ಬರ್ಬೇಕಾದ್ರೆ ಸ್ನಾನ ಆಗ್ಲಿಲ್ಲ. ಆದ್ರೂ ರಿಟರ್ನ್ ಬರ್ಬೇಕಾದ್ರೆ ಇನ್ನೊಂದು ಮೇಳಗಳು ತುಂಬಾ ಸೆಕ್ಟರ್ಗಳು ಮಾಡಿದ್ದಾರೆ ಹೋಗ್ಲಿಕ್ಕೆ ಸಂಗಮ ಸ್ನಾನಕ್ಕೆ. ಹಾಗಾಗಿ ಎಲ್ಲಾ ಕಡೆ ಏನಾಗಿದೆ ಅಂತ ಹೇಳಿದ್ರೆ ಓದೋರು ವಾಪಸ್ಸು, ಸ್ನಾನ ಮಾಡಿದವರು ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗ್ದಲೆ ಮತ್ತೆ ಇದೇ ದಾರಿಗೆ ಬಂದಿದ್ರಿಂದ ಈ ಕನ್ಫ್ಯೂಸ್ ಜನಗಳಿಂದನೇ ಇದು ಸಮಸ್ಯೆ. ಪೊಲೀಸ್ ಅವರು ಮತ್ತೆ ಎಲ್ಲರೂ ಬಹಳ ವ್ಯವಸ್ಥಿತವಾಗಿ ಮೈಕ್ ನಲ್ಲಿ ತುಂಬಾ ಹೇಳ್ತಾ ಇದ್ರು. ಆದ್ರೂ ಅದು ತುಂಬಾ ಜಾಮ್ಗಳಾಗಿದ್ರಿಂದ ಏನಂದ್ರೆ ಜನಗಳು ನೂಕುನುಗ್ಲಾಟ ಹೆಚ್ಚಾಗಿ ತುಂಬಾ ಜನಕ್ಕೆ, ನಮಗೂ ಕೂಡ ಚರಂಡಿಯಲ್ಲೆಲ್ಲ ಹಾರಿ ಬಂದಿದೀವಿ ನಾವು. ನಮ್ಮ ಕುಟುಂಬನೆಲ್ಲ ರಕ್ಷಣೆ ಮಾಡ್ಕೊಂಡ್ ಬಂದಿದ್ದ ದೊಡ್ಡ ಇತಿಹಾಸ, ಸಾಹಸ ನಮಗೆ. ನಿಜ 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 ರಕ್ಷಿತ್ ಅವರೇ. ಬಟ್ ಈಗ ನಾವು ದೃಶ್ಯಗಳು ನೋಡ್ತಾ ಇದ್ದೀವಿ ರಕ್ಷಿತ್ ಅವರೇ, ಬಟ್ಟೆಗಳು ಚೆಲ್ಲಾಪಿಲೆ ಬಿದ್ದಿದೆ, ಬ್ಯಾಗ್ಗಳು, ಚಪ್ಪಲಿ ಎಲ್ಲ ಬಿದ್ದು ರಾಶಿ ಅಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ನಿಮ್ಮ ಕಣ್ಣಿಗೆ ಕಂಡ ಹಾಗೆ ಅಲ್ಲಿ ಕಾಲು ತುಳಿತದ ಏನಾದರೂ ಕಾಣಿಸ್ತಾ ಅಂಥೇಳಿ, ಚೀರಾಡೋದು, ಅರ್ಚಾಡೋದು? ನೀವು ತೋರಿಸಿದ ದೃಶ್ಯಾವಳಿ ಕೆಲವೊಂದು ಭಾಗದ್ದು, ಆದ್ರೆ ನಿಮಗೆ ಕಾಣಿಸ್ತಾ ಇರುವಂತ ಕೆಲವು ದೃಶ್ಯಾವಳಿಗಳಲ್ಲಿ ನಮಗದು ಆಗಿದೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ತಾಯಂದಿರು ಎಲ್ಲ ಬ್ಯಾಗ್ ಎಲ್ಲ ಇಟ್ಕೊಂಡು ಹಳ್ಳಿಯ ಪ್ರದೇಶದಿಂದ ಬಂದಿರ್ತಾರೆ. ಗಲ್ಲಿ ರೋಡಿಂದನೂ ಜನ ಏನಾಗಿದೆ ಅಂದ್ರೆ ಎಲ್ಲಿಂದ ಬನ್ನಿ ಅಂತ ಹೇಳಿದಾರೆ ಅಲ್ಲಿ ಬಿಟ್ಟು ಅದು ಎಲ್ಲ ಜಾಮ್ ಆಗಿರುತ್ತೆ ಅಂತ ಹೇಳಿ ಪೊಲೀಸ್ನವರು ನಾಕಾಬಂದಿ ಹಾಕಿದ್ದಾರೆ, ತುಂಬಾ ಬರಬಾರ್ದು ಅಂತ. ಆದ್ರೂ ಕೂಡ ಜನಗಳು ಗಲ್ಲಿಗಳಿಂದ, ಊರಿನ ಗಲ್ಲಿಗಳು ಕೂಡ ಜಾಮ್ ಆಗ್ಬಿಟ್ಟಿದೆ. ಈಗ ಜನಗಳಿಂದ ಜಂಗುಳಿಂದ ತುಂಬುತ್ತಿದೆ. ಏನ್ ಹೇಳ್ತಾರಲ್ಲ, ಯುದ್ಧದ ಭೂಮಿ ರೀತಿ ಅಂದ್ರೆ ಒಂಥರ ಎಲ್ಲ ಕಡೆ ಅಲರ್ಟ್ ಮಾಡ್ಬಿಟ್ಟಿದ್ದಾರೆ ಪೂರ್ತಿ. ಆದ್ರೂ ಜನಗಳು ಇಲ್ಲಿಂದ ಬರ್ತಿದಾರೆ, ಇಲ್ಲಿಂದ ಹೋಗ್ತಿದ್ದಾರೆ. ಈಗಂತೂ ಪೊಲೀಸ್ ಬಹಳ ಕಂಟ್ರೋಲ್ ತಗೊಂಡು ಹೊರಗಡೆ ಕಳಿಸ್ತಾ ಇದೆ. ಊರಿಂದ ಸ್ನಾನ ಆದವ್ರನ್ನೆಲ್ಲ ಹೊರಗಡೆ ಕಳಿಸುವಂತ ಪ್ರಯತ್ನ ನಡೆಸ್ತಾ ಇದೆ. ಹೌದು ಹೌದು. ಈ ಸಂಗಮ್ ಘಾಟ್ ಕಡೆ ಜಾಸ್ತಿ ಐತೆ ಅಂತಲ್ಲ ರಕ್ಷಿತ್? ಸಂಗಮ್ ಘಾಟ್ ಕಡೆ, ಸಂಗಮ್ ಘಾಟ್ ಅಲ್ಲಿ ಏನ್ ಸಮಸ್ಯೆ ಇಲ್ಲ ಸ್ನಾನ ಮಾಡ್ಲಿಕ್ಕೆ. ಸ್ನಾನ ಮಾಡಕ್ ಹೋಗುವಂತ ರಸ್ತೆಗಳೇ ಜನಜಂಗುಳಿಯಿಂದ ತುಳುಕ್ತಿರೋದ್ರಿಂದ ಮತ್ತೆ ಆ ಕಡೆಯಿಂದ ಸ್ನಾನ ಮಾಡಿದವರು ಈ ಕಡೆಗೆ ಬರ್ತಾ ಇರೋದ್ರಿಂದ, ಆದ್ರೆ ಸರ್ಕಾರ ಒನ್ ವೇ ಮಾಡಿದೆ ಅಲ್ಲೆಲ್ಲ, ಒಂದ್ ಕಡೆ ಹೋಗ್ಲಿಕ್ಕೆ ಒಂದ್ ಕಡೆ ಬರ್ಲಿಕ್ಕೆ. ಆದ್ರೂ ಜನಗಳು ಸ್ವಲ್ಪ ದಾರಿ ತಪ್ಪಿ ರೀತಿ ಆಗೋಗಿದೆ. ಅಂದ್ರೆ ಸರ್ಕಾರದ ಹೇಳಿದ ನಿರೀಕ್ಷೆಗಿನ್ನ ಹೆಚ್ಚಿನ ಜನಸಂಖ್ಯೆ. ಹೌದು, 10 ಕೋಟಿ ಅಂತ ಹೇಳಿದ್ರು, ಮಾಹಿತಿ ಇತ್ತು ನಮ್ಗೆ ಇವತ್ತು. ಹೌದು, ನಿಮ್ಮ ಮಾಧ್ಯಮಗಳಲ್ಲಿ ನೋಡ್ರ ಪ್ರಕಾರ ನಮಗೆ 14 ಕೋಟಿ ದಾಟಿದೆ ಅಂತ. ಅದ್ ನಮ್ ಕಣ್ಣಿಗೆ ಕಾಣಿಸಿದೆ. ಯಾಕೆಂದ್ರೆ ರಾತ್ರಿ ಹೋಗ್ಬೇಕಾದ್ರೆ ಅಷ್ಟು ಸಂಖ್ಯೆನೇ ಇರ್ಲಿಲ್ಲ. ನಾವು ಆ ಸಾಧುಗಳ ಯಾತ್ರೆ ಮುಗಿಸಿ ಬರೀ ಅರ್ಧ ಗಂಟೆ ಒಳಗಡೆ ಆ ರಸ್ತೆಗಳೇ ಜಾಮ್ ಆಗಿದೆ. ನಿಜ 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 ನಿಜ. ಅಲ್ಲ ಬಟ್ ರಕ್ಷಿತ್, ಈಗ ನೀವು ಹೇಳ್ತಾ ಇದ್ರಿ ಅಲ್ಲಿ ಒನ್ ವೇ ಮಾಡಿದ್ರು ಅಂತೇಳಿ. ಈಗ ಸ್ನಾನ ಮಾಡಿ ವಾಪಸ್ ಬರುವಂತ ಸಂದರ್ಭದಲ್ಲಿ ಈ ರೀತಿ ಆಗಿದ್ದ? ಹೇಗೆ ಎಂಟ್ರಿ ಕೊಡೋ ಸಂದರ್ಭದಲ್ಲಿ ಆಗಿದ್ದ? ಅದು ಸರಿಯಾಗಿ ಹೇಳಕ್ ಆಗೋದಿಲ್ಲ. ಈ ಕಡೆ ಹೋಗೋರು ಬರೋರು ಎಲ್ಲ ಮಿಕ್ಸ್ ಆಗಿ ಆ ರೀತಿ ಆಗಿದೆ. ಕರೆಕ್ಟ್. ಅಂದ್ರೆ ಈಗ ಕೆಲವರು ಈಗ ಸಂಗಮಕ್ಕೆ ಅಂದ್ರೆ ದಾರಿ ಇದೆ, ತುಂಬಾ ದಾರಿಗಳು ಮಾಡಿದ್ದಾರೆ. ದೊಡ್ಡದು 80 ಫೀಟ್ ರೋಡ್ಗಳು, 120 ಫೀಟ್ ರೋಡ್ಗಳೇ ಇದೆ. ದೊಡ್ಡ ರಸ್ತೆಗಳಿದೆ. ಜನಗಳಿಗೆ ಏನಂತ ಹೇಳಿದ್ರೆ ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಅನ್ನೋ ಕನ್ಫ್ಯೂಸ್ ಅಲ್ಲಿ ಈ ರೀತಿ ಆಗೋಗಿದೆ. ಕರೆಕ್ಟ್. ನನ್ನ ಕಣ್ಣೆದ್ರಿಗೆ ಬಹಳ ಜನ ಕಾಲು ಬಿದ್ದಿದ್ದು, ಅವ್ರನ್ನೆಲ್ಲ ಎತ್ತಿದೀವಿ ನಾವು. ಆ ಸಂದರ್ಭದಲ್ಲಿ ನಾವು ಕೆಳಗೆ ಬಿದ್ದಿದ್ದೀವಿ. ಈಗ ಒಂದು 1 ಗಂಟೆ ಸುಮಾರು ಆಗಿದ್ದ ಇದು? ನೀವು 3 ಗಂಟೆ ಅಂತ ಹೇಳ್ತಿದ್ರಿ, ಅಂದ್ರೆ ನೀವು ಆ ಒಂದು ಪ್ರದೇಶಕ್ಕೆ ಹೋಗಿದ್ದು? ಇದು 4 ರಿಂದ 6 ಗಂಟೆ, 5 ರಿಂದ 6 ಗಂಟೆಯಲ್ಲಿ ಆಗಿರೋ ಸಂದರ್ಭ ಇದು. ಅಂದ್ರೆ 2-3 ಗಂಟೆಯಲ್ಲಿ ಇಷ್ಟೊಂದು ಜಂಗುಳಿ ಇರ್ಲಿಲ್ಲ.
ಸ್ನಾನ ಮಾಡೋದು ಅವ್ರು ಸ್ನಾನ ಮಾಡಿದ ಪಡೆಗೆ ಹೋಗ್ತಿದ್ರು. ಯಾಕೆಂದ್ರೆ 1-2 ಗಂಟೆಗೆ ಸ್ನಾನ ಮಾಡಿದ್ದಾರೆ ಬಹಳ ಜನ. ಅವರೆಲ್ಲ ಹೊರಗೆ ಬರ್ತಾ ಇದ್ರಲ್ಲ, ಆಗ ಈ ಕಡೆಯಿಂದ ಹೋಗೋ ಜನನು ಹೋಗಿದ್ರಿಂದ ಹಿಂಗಾಗಿದೆ ಅಷ್ಟೇ. ರಕ್ಷಿತ್ ಈಗ ತಾವು ಎಲ್ಲಿಂದ ಹೋಗಿದ್ದು? ನಾನು ಹಾಸನದಿಂದ ಹೋಗಿದ್ವಿ, ನಾವು ಹಾಸನ ಚಿಕ್ಕಮಗಳೂರು. ನಂತರ ಹೇಗಾಯ್ತು ಅಂತಂದ್ರೆ ಅಲ್ಲಿ ಬಹಳ ಜನ ಕರ್ನಾಟಕದ ಸ್ನೇಹಿತರು ಸಿಕ್ಕಿದ್ರು. ಅವ್ರನ್ನೆಲ್ಲಾರನು ಒಂದ್ಗೂಡಿಸ್ಕೊಂಡು ಅವ್ರೆಲ್ಲಾರನು ಈಗ ನಾವು ಉಳಿದಿರೋ ರೂಮಲ್ಲೇ ಮಲಗಿಸಿದೀವಿ. ಎಷ್ಟೋ ಜನ ಬೇರೆ ಬೇರೆ ಸೆಕ್ಟರ್ಗೆ ಹೋಗ್ಬೇಕಿತ್ತು, ಅವ್ರವ್ರ ಸ್ನೇಹಿತರದಿಂದ ಬೇರೆ ಆಗ್ಬಿಟ್ಟಿದ್ದಾರೆ ಅವ್ರೀಗ. ಅವ್ರನ್ನೆಲ್ಲ ಈಗ ನಾವಿರೋ ರೂಮಲ್ಲೇ ಒಂದು 10-15 ಜನ ಉಳಿದಿದ್ದೀವಿ, ಬೇರೆ ಬೇರೆ ಊರಿಂದ, ಕರ್ನಾಟಕ, ಬೀದರ್, ಗದಗ್, ಈ ರೀತಿ. ಅಲ್ಲಿ ಯಾರ್ಯಾರು ಸಿಕ್ಕಿದ್ರು ರೋಡಲ್ಲಿ ಕನ್ನಡ ಮಾತಾಡಿದವ್ರನ್ನೆಲ್ಲ ಸುಮ್ನೆ ಹಾಗೆ ಒಂದೊಂದು ಗುಂಪು ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟಿದ್ವಿ. ಕರೆಕ್ಟ್, ಒಳ್ಳೆ ಕೆಲಸ. ಹೌದು. ಬಟ್ ಈಗ ನಮ್ಮ ಕನ್ನಡಿಗರು ಎಲ್ಲರೂ ಸೇಫ್ ಅಂತ ನಮ್ಗೀಗ ಅಲ್ವಾ? ಅಂದ್ರೆ ನಮ್ಗೆ ಗೊತ್ತಿರೋಷ್ಟು ಇಷ್ಟು, ಇನ್ನೇನು ಅನ್ನೋದು ನಮಗೆ ಮಾಹಿತಿ ಇಲ್ಲ. ಹೌದು. ರಕ್ಷಿತ್, ನೀವು ಬಹಳ ಜಾಗೃತರಾಗಿರಿ, ಸೇಫ್ ಆಗಿ ವಾಪಸ್ ಕರ್ನಾಟಕಕ್ಕೆ ಬನ್ನಿ ಅಂತ ನಾವು ಆಶಿಸ್ತೇವೆ ರಕ್ಷಿತ್. ಆಯ್ತು ಸರ್, ಧನ್ಯವಾದ. ಓಕೆ ಸರ್, ಓಕೆ, ಥ್ಯಾಂಕ್ ಯು ರಕ್ಷಿತ್ ಅವರೇ. ನೋಡಿ, ಪ್ರಯಾಗ್ರಾಜ್ಗೆ ಹೋಗೋದಂತೂ ರಕ್ಷಿತ್ ಅವರು, ಭಾಳ ಜನ ಕನ್ನಡಿಗರು ಕೂಡ ಹೋಗಿದ್ದಾರೆ. ಬಟ್ ಒಂದು ಆತಂಕದ ವಿಚಾರ ಅವ್ರು ಹೇಳ್ತಾ ಇದ್ರಲ್ವಾ, ಹೆಂಗೆ ಹೋಗಬೇಕು, ಎಲ್ಲಿ ಹೋಗಬೇಕು, ಯಾವ ಕಡೆಯಿಂದ ವಾಪಸ್ ಬರಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತೇಳಿ. ಎಲ್ಲ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ ಅಂತೆ, ಪ್ರತ್ಯೇಕ ಮಾರ್ಗಗಳು ಮಾಡಿದೆ, ಅಗಲವಾದಂಥ ರಸ್ತೆಗಳಿದ್ದಾವೆ ಅಂತೆ, ಸಂಗಮ್ ಘಾಟ್ನಲ್ಲೂ ಕೂಡ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಆದರೆ ಇಲ್ಲಿ ಏಕಾಏಕಿ ಜನರು ನುಗ್ಗಿದ್ರಿಂದಾಗಿ, ಒಂದೇ ಪ್ರದೇಶದ ಕಡೆಗೆ ನುಗ್ಗಿ ಬಂದಿದ್ದರಿಂದಾಗಿ ಈ ರೀತಿ ಕಾಲ್ತುಳಿತ ಆಗಿದೆ ಅಂಥೇಳಿ ಕನ್ನಡಿಗ ರಕ್ಷಿತ್ ಅವರು ಆ ಭಯಾನಕತೆಯನ್ನು ಬಿಚ್ಚಿಡ್ತಾ ಇದ್ದರು. ಬಟ್ ಕೆಲವೊಬ್ಬರಿಗೆ ಸ್ನಾನ ಮಾಡೋಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಸರ್ಕಾರ ಕೂಡ ಕೆಲವೊಂದಿಷ್ಟು ಅಗತ್ಯ ತುರ್ತು ಕ್ರಮಗಳನ್ನು ಕೈಗೊಳ್ಳುತ್ತಾ ಇದೆ.